ಚಾಣಕ್ಯ ನೀತಿಯಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವುದನ್ನು, ಜೊತೆಗೆ ಯಾವ ಮನೆಯಲ್ಲಿರುವುದು ನಿಮ್ಮ ಜೀವನಕ್ಕೆ ಉತ್ತಮವಾಗಿರುತ್ತದೆ, ನಿಮ್ಮ ಜೀವನಕ್ಕೆ ಉತ್ತಮವಾಗಿರುತ್ತದೆ, ಯಾವ ಸ್ಥಳದಲ್ಲಿ ಇರಬಾರದು ಅನ್ನುವುದು ಹೇಳುತ್ತಾರೆ. ಅವುಗಳ ಬಗ್ಗೆ ತಿಳಿಯೋಣ. ಆಚಾರ್ಯ ಚಾಣಕ್ಯನ ಪ್ರಕಾರ ಕೆಲವು ಮನೆಗಳಲ್ಲಿ ಎಂದಿಗೂ ಸಂತೋಷವಿರುವುದಿಲ್ಲ ಮತ್ತು ಇದಕ್ಕೆ ಕಾರಣ ಅದರಲ್ಲಿ ವಾಸಿಸುವ ಜನರು ಮತ್ತು ಅವರ ಕಾರ್ಯಗಳು. ಅವರ ಕೆಲವು ಅಭ್ಯಾಸಗಳು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತವೆ. ಅವು ಯಾವುವು ಎಂಬುದನ್ನು ನೋಡೋಣ. ಮೊದಲನೆಯದು, ಯಾವ ಮನೆಯಲ್ಲಿನ ಜನರ ಜೇಬು ಯಾವಾಗಲೂ ಖಾಲಿಯಾಗಿರುತ್ತದೋ ಅಂಥವರ ಮನೆಯಲ್ಲಿ ಯಾವಾಗಲೂ ಜನರು ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾರೆ. ಚಾಣಕ್ಯನ ಅನುಸಾರ ಯಾವ ಮನೆಯಲ್ಲಿ ಜನರು ತುಂಬ ಆಲಸಿಗಳಾಗಿರುತ್ತಾರೋ ಅಂತಹ ಮನೆಯಲ್ಲಿ ಸಹ ಜನರು ಇರಬಾರದು ಎಂದು ಹೇಳುತ್ತಾರೆ. ಇಂತಹ ಜನರು ತಮ್ಮ ಆಲಸ್ಯದಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಸಹ ಕಳೆದುಕೊಳ್ಳುತ್ತಾರೆ. ಚಾಣಕ್ಯ ಹೇಳುವಂತೆ ಈ ಸೋಮಾರಿ ಜನರು ತಮ್ಮ ಈ ಸ್ವಭಾವದಿಂದ ಯಾವಾಗಲೂ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ. ಇದರಿಂದ ಅವರು ಹೆಚ್ಚು ಸಾಲಗಾರರಾಗಿ ಉಳಿಯುವ ಸಾಧ್ಯತೆ ಇದೆ. ಯಾವ ಮನುಷ್ಯನು ಕೂಡ ಸೋಮಾರಿಯಾಗಬಾರದು. ಸೋಮಾರಿಯಾದ ಮನುಷ್ಯ ಯಶಸ್ಸು ಗಳಿಸೋಕೆ ಸಾಧ್ಯವಾಗುವುದಿಲ್ಲ. ಯಾರು ಕಠಿಣ ಪರಿಶ್ರಮ ಮಾಡುತ್ತಾರೋ ಅವರು ಮಾತ್ರ ಯಶಸ್ಸು ಪಡೆಯೋಕೆ ಸಾಧ್ಯವಾಗುತ್ತದೆ. ಇನ್ನು ಯಾವ ಮನೆಯಲ್ಲಿ ಜನರು ಬೆಳಗ್ಗೆ ತಡವಾಗಿ ಏಳುವ ಅಭ್ಯಾಸ ಹೊಂದಿದ್ದಾರೋ ಅಂತಹ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳು ಇರುತ್ತವೆ. ಯಾವ ಮನೆಯಲ್ಲಿ ಜನರು ಸೂರ್ಯ ಉದಯಿಸಿದ ಎಷ್ಟೋ ಹೊತ್ತಿನ ನಂತರ ಎದ್ದೇಳುತ್ತಾರೋ ಅಲ್ಲಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಇನ್ನು ಯಾವ ಮನೆಯಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಲಾಗುತ್ತದೆಯೋ ಅಂತಹ ಮನೆಯಲ್ಲೂ ಸಹ ಜನರು ಸಂತೋಷದಿಂದ ಇರೋದಕ್ಕೆ ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳಿಗೆ ಅಗೌರವ, ಅವಮಾನ ಮಾಡುವ ಮನೆಯಲ್ಲಿ ಯಾವತ್ತೂ ಹಣ ಉಳಿಯುವುದಿಲ್ಲ ಎನ್ನುತ್ತಾರೆ. Please subscribe, like and share.